ಸ್ನೇಹಜೀವಿ ಶಾಸಕ ವಿಜಯಾನಂದ್ ಕಾಶಪ್ಪನವರ್. ಶಾಸಕ ಕಾಶಪ್ಪನವರ ಸದಾ ಕೋಪದಲ್ಲೇ ಇರ್ತಾರೆ ಎನ್ನುವರು ಈ ಸುದ್ದಿ ನೋಡಲೇಬೇಕು. ಕೆಲಸ ಅಂತ ಬಂದ್ರೆ ಮಾತ್ರ ಕೋಪ ಮತ್ತು ನಿಷ್ಠುರ ತೋರಿಸುವ ಶಾಸಕ ಕಾಶಪ್ಪನವರ. ಮುಲಾಜಿಲ್ಲದೆ ಯಾರಿಗೂ ಕೇರ್ ಮಾಡದೆ ಅವ್ರು ಯಾರೇ ಆಗಿರ್ಲಿ ನೇರವಾಗಿ ಮಾತನಾಡುವ ಶಾಸಕ. ಅದರಲ್ಲೂ ಪಕ್ಷ ಅಂತ ಬಂದ್ರೆ ಪಕ್ಷಕ್ಕೋಸ್ಕರ ಕೆಲಸ ಮಾಡುವ ಚತುರ. ಮತ್ತೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಸದಾ ಧ್ವನಿಯಾಗಿ ನಿಲ್ಲುವ ಉತ್ತರ ಕರ್ನಾಟಕ ಭಾಗದ ಏಕೈಕ ಶಾಸಕ. ಅದಕ್ಕೋಸ್ಕರನೇ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕ ಕಾಶಪ್ಪನವರ ಅಚ್ಚುಮೆಚ್ಚು. ಪಕ್ಷ ಮತ್ತು ಸಿಎಂ ಸಿದ್ದರಾಮಯ್ಯನಿಗೋಸ್ಕರ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ನೇರವಾಗಿ ಬೆಂಕಿ ಚೆಂಡಿನಂತೆ ಮಾತನಾಡುವ ಶಾಸಕ ಕಾಶಪ್ಪನವರ. ಅವರಲ್ಲೂ ಕೂಡ ಸ್ನೇಹಕ್ಕೆ ಜಾಗವಿದೆ ಎಂದು ತೋರಿಸಿಕೊಟ್ಟ ಶಾಸಕ ಕಾಶಪ್ಪನವರ. ಸ್ನೇಹಕ್ಕೆ ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿ ಅಡ್ಡ ಬರುವುದಿಲ್ಲ. ಅದಕ್ಕೆ ನಿನ್ನೆ ನಡೆದಿರೋ ಘಟನೆಯೇ ಸಾಕ್ಷಿ ವೀಕ್ಷಕರೇ. ವೀಕ್ಷಕರೇ, ನಾವಿಷ್ಟೊತ್ತು ಹೇಳ್ತಿರುವುದು ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ್ ಕಾಶಪ್ಪನವರ ಬಗ್ಗೆ. ಕೆಲಸ ಅಂತ ಬಂದ್ರೆ ಯಾರಿಗೂ ಮುಲಾಜಿಲ್ಲದೆ ನೇರ ಮತ್ತು ನಿಷ್ಠುರವಾಗಿ ಮಾತನಾಡುವ ಕಾಶಪ್ಪನವರು ಅವರಲ್ಲೂ ಕೂಡ ಸ್ನೇಹಕ್ಕೆ ಜಾಗವಿದೆ ಎಂದು ತೋರಿಸಿಕೊಟ್ಟಿದ್ದಾರೆ. ನಿನ್ನೆ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡುವಾಗ ಲಿಂಗಸೂರು ಮತಕ್ಷೇತ್ರದ ಜೆಡಿಎಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಸಿದ್ದು ಬಂಡಿ ಅವರು ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ಶಾಸಕ ಕಾಶಪ್ಪನವರು ಪಕ್ಷವನ್ನು ಬದಿಗಿಟ್ಟು ಬಹಳ ಪ್ರೀತಿಯಿಂದ ಮತ್ತು ಗೌರವದಿಂದ ಮಾತನಾಡುವ ಮೂಲಕ ಅವರಲ್ಲೂ ಕೂಡ ಸ್ನೇಹಕ್ಕೆ ಜಾಗವಿದೆ ಎಂದು ತೋರಿಸಿಕೊಟ್ಟಿದ್ದಾರೆ. ಇದು ಒಂದೇ ಉದಾಹರಣೆ ಅಲ್ಲ ವೀಕ್ಷಕರೇ. ಕಳೆದ ಕೆಲವು ತಿಂಗಳ ಹಿಂದೆ ಕುಷ್ಟಗಿ ಮತಕ್ಷೇತ್ರದ ಹಳ್ಳಿಯೊಂದರಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡುವಾಗ ಕುಷ್ಟಗಿ ಮತಕ್ಷೇತ್ರದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಬಗ್ಗೆಯೂ ಬಹಳ ಅಚ್ಚುಮೆಚ್ಚಿನ ಪ್ರೀತಿಯಿಂದ ಮಾತನಾಡಿ ಸ್ನೇಹಕ್ಕೆ ಪಕ್ಷಭೇದ ಭಾವ ಇರುವುದಿಲ್ಲ ಎಂದು ತೋರಿಸಿದ್ರು. ಅದರಂತೆ ನಿನ್ನೆಯೂ ಕೂಡ ಶಾಸಕ ವಿಜಯಾನಂದ ಕಾಶಪ್ಪನವರು ಸಿದ್ದು ಬಂಡಿ ಅವರ ಪರವಾಗಿ ನಿಲ್ಲುವ ಮೂಲಕ ಪ್ರೀತಿ ವಿಶ್ವಾಸಕ್ಕೆ ಮನಸೋಲುವ ಮೂಲಕ ಪ್ರೀತಿ ವಿಶ್ವಾಸಕ್ಕೆ ನನ್ನಲ್ಲಿ ಜಾಗ ಇದೆ ಎಂದು ತೋರಿಸಿದ್ದಾರೆ. ಏನೇ ಆಗಲಿ, ರಾಜಕಾರಣಿಗಳಲ್ಲಿಯೂ ಸಹ ರಾಜಕಾರಣವನ್ನು ಮರೆತು ಸ್ನೇಹಕ್ಕೆ ಮತ್ತು ಪ್ರೀತಿ ವಿಶ್ವಾಸಕ್ಕೆ ಜಾಗವಿದೆ ಎಂದು ತೋರಿಸಿಕೊಟ್ಟಿದ್ದು ಹಲವು ಉದಾಹರಣೆಗಳಿವೆ. ಜನಗಳು ಇಂತಹ ಪ್ರೀತಿ ವಿಶ್ವಾಸದಿಂದ ಇರುವ ದೃಶ್ಯಗಳನ್ನು ನೋಡಿ ಪ್ರೀತಿ ಸ್ನೇಹಿತರಿಂದ ಇರಲಿ ಎಂದು ನಮ್ಮ ಸಿವಿಜಿ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಾಗಿ ಫಾಲೋ ಮಾಡಿ ನಮ್ಮ ಸಿವಿಜಿ ಸುದ್ದಿ ಯೂಟ್ಯೂಬ್ ಚಾನೆಲ್. ಬರ್ರಿ ಸಿದ್ದು, ಬರ್ರಿ. ಬಂದ್ರಲ್ಲ ಸಿದ್ದು ಬಂಡಿ ಅವರು ಬಂದ್ರು. ಬರ್ರಿ 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 ಬರ್ರಿ. ನೀ ಇಲ್ಲ ಹುಡುಕಿಲ್ಲ, ಬಾರ ಬರ್ರಿ. ಸಿದ್ದು ಬಂಡಿ ಅವರಿಗೆ ನಾನೇ ಸ್ವಾಗತ ಮಾಡ್ತೀನಿ. ಏನ್ ಮಾಡೋದು, ಸಿದ್ದು ಇಲ್ಲ ಅಂತ ಮಾತಾಡೋದು ಬಿಟ್ಟಿದ್ದೆ ನಾನು. ಈ ಸಾರಿ ಇಬ್ರು ಕೂಡ ವಿಧಾನಸೌಧಕ್ಕೆ ಹೋಗ್ಬೇಕಾಗಿತ್ತು ನಾವು. ಆದ್ರೆ ನೀವೆಲ್ಲರೂ ಕೂಡಿ ನನ್ನ ಕಳಿಸಿದ್ರಿ, ಪಾಪ ಅವ್ರು ಬಿಟ್ರಿ. ಆ ದುರ್ಗಮ್ಮಗೆ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ, ವೇದಿಕೆ ಮುಖಾಂತರ ಶೀಘ್ರದಲ್ಲೇ ಚುನಾವಣೆ ಬರಲಿ, ಸಿದ್ದು MLA ಆಗಿ ನಮ್ಮ ಜೊತೆಗೆ ವಿಧಾನಸೌಧಕ್ಕೆ ಬರಲಿ ಅನ್ನೋ ಮಾತನ್ನು ನಾನು ಯಾಕಂದ್ರೆ ಅಂತ ಯುವಕರು ಇವತ್ತು ಸದನದಲ್ಲಿ ಅವಶ್ಯಕತೆ ಐತಿ. ಇಂಥವ್ರು ಬೇಕು, ನಮಗೆ ಕೆಲಸ ಮಾಡೋರು ಬೇಕಿಲ್ಲ. ಏನು ಬರೀ ಬಗಲ ಸೀರೆ ಇಟ್ಕೊಂಡು ಓಡೋಗೋರು ಬೇಕು? ಯಾರು ಬೇಕು? ಕೆಲಸ ಮಾಡೋರು ಬೇಕಪ್ಪ. ಅಂಥವ್ರು ಕಳಿಸ್ಬೇಕು. ಸುಮ್ಮನೆ ಭಾಷಣ ಹೊಡೆಯೋದ ಜಗ್, ಆದ್ರೆ ಏನೂ ಮಾಡಂಗಿಲ್ಲ. ಅದಕ್ಕೆ ಅಂಥವ್ರ ಅವಶ್ಯಕತೆ ಇಲ್ಲ, ಇಂಥವ್ರ ಅವಶ್ಯಕತೆ ಐತಿ. ಅದಕ್ಕೆ ಅವರು ಶೀಘ್ರದಲ್ಲೇ ಆ ತಾಯಿ ದುರ್ಗಮ್ಮ ದೇವಿ ಅವರಿಗೆ ಕರುಣಾಮಯಿಯಾಗಿ ಅವ್ರಿಗೆ ಶಾಸಕರನ್ನಾಗಿ ಮಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಇಲ್ಲಿ ನಾನು ವಿನಂತಿ ಮಾಡಿಕೊಂಡು ಕೂಡ್ರಿ, ಅವ್ರಿಗೆ ಮಾಲಾರ್ಪಣೆ ಮಾಡ್ರಿ. ನಂದು ಆಗೈತಿ, ನಾನ ಮಾಡ್ಬೇಕಾ? ನಂದು ಆಗೈತಿ, ಮಾಲಾರ್ಪಣೆ ಮಾಡ್ರಿ. ಉಮ್ರೆ ಬರ್ರಿ 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 ಮಾಡಬಾ ಹೊನ್ನಪ್ಪ. ನನಗೆ ಆಗೈತಿ ಉಮ್ರೆ.
ಅದಕ್ಕೆ ಸಿದ್ದು ಬಂಡಿ ಅವರು ಇಲ್ಲಿ ಮಾತಾಡ್ತಾರ. ಯಾಕಂದ್ರೆ ಇನ್ನೊಂದು ಸಂಬಂಧವನ್ನು ನಾನು ಹೇಳೇ ಬಿಡ್ತೀನಿ. ಸನ್ಮಾನ್ಯ ಹನುಮಗೌಡರು ನಿಮ್ಗೆಲ್ಲ ಗೊತ್ತೈತಿ, ಮತಕ್ಷೇತ್ರದ ಹಿಂದಿನ ಶಾಸಕರು. ಹನುಮಗೌಡರು ಇಲ್ಲಿ ಕುಷ್ಟಗಿ ಶಾಸಕರಿದ್ದಾಗ ಅಲ್ಲಿ ನಮ್ಮ ತಂದೆಯವರು SR ಕಾಶ್ಯಪ್ನವರು ಶಾಸಕರಾಗಿದ್ದರು. ಇಬ್ರು ಕೂಡ ಒಂದೇ ಪಕ್ಷದಲ್ಲಿದ್ರು. ಈಗ ಪಕ್ಷ ಮಾತಾಡೋದಿಲ್ಲ ನಾನು. ಆದ್ರೆ ನಿಮ್ಮ ದೊಡ್ಡನಗೌಡಂತ ಶಾಸಕರನ್ನ ಪಡೆದಂತವ್ರು ನೀವು ಬಹಳ ಪುಣ್ಯವಂತರು ಅನ್ನೋದನ್ನು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಹಿರಿಯರು ಹೇಳಿದ್ರು, ಪೂಜಾರಿ ಅವರು, ಕಾಮಧೇನು ಇದ್ದ ಹಾಗೆ. ನಿಜವಾಗ್ಲೂ ಕಾಮಧೇನು